ಜಲಾಶಯ ಪೂರ್ಣವಾಗಿ ತುಂಬಿದೆ. ನಾನು ಕಳೆದ ವರ್ಷನೂ ಕೂಡ ಇಲ್ಲಿ ಬಂದಿದ್ದೆ. ನಾನು ಡಿ ಕೆ ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್ ಅವರು, ಶಿವಾನಂದ ಅವರು, ತಿಮ್ಮಾಪುರ ಅವರು ಮತ್ತು ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಬಂದು ಬಾಗಿನ ಅರ್ಪಿಸಿದ್ದೆವು. ಈ ವರ್ಷನೂ ಕೂಡ ಬಾಗಿನ ಅರ್ಪಿಸಿದ್ದೀವಿ. 100% ನೀರು ಈ ಜಲಾಶಯದಲ್ಲಿ ತುಂಬಿದೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ. ಮತ್ತು ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ನಾವೀಗಾಗಲೇ ಕಬಿನಿ, ಕಾವೇರಿ ಮತ್ತು ಹೇಮಾವತಿ, ಆಮೇಲೆ ತುಂಗಭದ್ರ ಮಾಡಿದೆ. ತುಂಗಭದ್ರ ಯಾಕಂದರೆ 75% ಇರೋದು. ಇವೆಲ್ಲ ಜಲಾಶಯಗಳಿಗೆ ಭರ್ತಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ, ರೈತರು ಖುಷಿಯಾಗಿದ್ದಾರೆ. ಯಾಕಂದರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ, ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ, ಹರ್ಷ ವ್ಯಕ್ತ ಮಾಡಿದ್ದಾರೆ. ನಾವು ಕೂಡ, ಸರ್ಕಾರನೂ ಕೂಡ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತಕ್ಕಂಥ ಕಾರಣದಿಂದ ನಾವು ಕೂಡ ಖುಷಿಯಾಗಿದ್ದೀವಿ. ನಮ್ಮ MLAಗಳು ಕೂಡ ಎಲ್ಲ ಖುಷಿಯಾಗಿದ್ದಾರೆ. ಸೊ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇನ್ಚಾರ್ಜ್ ಆಫ್ ದಿ ವಾಟರ್ ರಿಸೋರ್ಸಸ್ ಆಲ್ಸೋ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ನಮ್ಮ ರೈತರು ನಾವೊಂದು ಸಾರಿ ಮೀಟಿಂಗ್ ಮಾಡಿದ್ದೆ, ರೈತರ ಹೋರಾಟಗಾರರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೆ. MLAಗಳು ಕೂಡ ಇದ್ದರು ಬೆಳಗಾಂನಲ್ಲಿ. ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ನಲ್ಲಿ ನಾವು ಕೊಡೋಕ್ಕೆ ಒಪ್ಕೊಂಡಿದ್ದೀವಿ. ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ, ಸರ್ಕಾರನೂ ಕೂಡ ಅದಕ್ಕೆ ಒಪ್ಕೊಂಡಿದ್ದೀವಿ. ಈಗ 2-3 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ರೈತರ ಜೊತೆ, MLAಗಳ ಜೊತೆ, ಈ ಭಾಗದ MLAಗಳು ಎಲ್ಲರ ಜೊತೆ, ಮಂತ್ರಿಗಳ ಜೊತೆ ಎಲ್ಲ ಕೆಲಸ ಮಾತನಾಡಿದ್ದಾರೆ. ಒಂದು ಹಂತಕ್ಕೆ ಬಂದಿದೆ. ಈಗ ಕನ್ಸೆಂಟ್ ಅವಾರ್ಡ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ. ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ. ಸೊ ಇನ್ನು ಈ ವಾರದಲ್ಲಿ, ಮುಂದಿನ ವಾರದೊಳಗಡೆ ನಾನು, ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರುಗಳು, MLAಗಳು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಖುಷ್ಕಿ ಜಮೀನಿಗೆ ಎಷ್ಟು ಕೊಡಬೇಕು, ತರಿ ಜಮೀನಿಗೆ ಎಷ್ಟು ಕೊಡಬೇಕು, ಮತ್ತು ನಾಲಾ ಜಮೀನುಗಳಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಬಹುಶಃ ರೈತರು ಕೂಡ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು ಮನವಿ ಏನಪ್ಪ ಅಂತಂದರೆ, ರೈತರಲ್ಲಿ ದಯಮಾಡಿ ಯಾರೂ ಕೂಡ ಕೋರ್ಟ್ಗೆ ಹೋಗಬಾರದು, ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದನ್ನು. ಯಾಕಂತಂದರೆ ಈಗಾಗಲೇ ಹೇಳಿದ್ರಲ್ಲ, ಸುಮಾರು 20,000 ಜನ ಕೋರ್ಟ್ಗಳಿಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ, ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ. ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತೀವಿ, ಎಲ್ಲರೂ ಕೂಡ ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು. ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು. ಅದರಿಂದ ಮುಂದಿನ ವಾರದೊಳಗಡೆ ಇದನ್ನು ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ.
ಇರ್ತಕ್ಕಂಥದ್ದು. ಅದರಿಂದ ಏನಾಗಿದೆ, ಮೂರನೇ ಹಂತ 519 ಮೀಟ್ರು 559.6, ಆಮೇಲೆ 524.25 ಇಷ್ಟು ಮೀಟ್ರಿಗೆ ಎತ್ತರಿಸಬೇಕಾಗುತ್ತೆ. ಇದು ಎತ್ತರಿಸೋದ್ರಿಂದ ನಮಗೆ 130 TMC ನೀರನ್ನು ಅಲಾಟ್ ಮಾಡಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿವರೆಗೆ ನಾವು 173 TMC ನೀರನ್ನು ಉಪಯೋಗಿಸ್ತಕ್ಕಂಥದ್ದು, ಮತ್ತು 6.6 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಮೂರನೇ ಹಂತ 1, 2 ಆಗಿದೆ. ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ, 2ನೇ ಟ್ರಿಬ್ಯುನಲ್ನಲ್ಲಿ ತೀರ್ಮಾನ ಆಗಿದೆ. ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆದರೆ ಬೇರೆ ಕೆಲಸಗಳು ಆಗಲಿಕ್ಕೆ ಅನುಕೂಲ ಆಗ್ತದೆ. ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತು ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದನ್ನು ಮಾಡ್ತಕ್ಕಂಥ ನಾನು ಕೂಡ 3 ಸಾರಿ ಭೇಟಿ ಮಾಡಿದ್ದೀನಿ. DK ಶಿವಕುಮಾರ್ 5 ಸಾರಿ ಭೇಟಿ ಮಾಡಿದರೆ, ನಾನು 3 ಸಾರಿ ಭೇಟಿ ಮಾಡಿದ್ದೀನಿ. ಒಂದು ಸಾರಿ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ, ರೈತರಿಗೆ ಅನುಕೂಲ ಆಗಬೇಕು, ರೈತರ ಜಮೀನುಗಳಿಗೆ ನೀರು ಸಿಗಬೇಕು, ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು, ರೈತರ ಬದುಕು ಹಸನಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಬೇರೆ ವಿಚಾರಗಳಿದ್ದರೆ, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮೊದಲು DK ಶಿವಕುಮಾರ್ ಕೇಳಿ, ಆಮೇಲೆ ನನಗೆ ಕೇಳಿ. ನೋಡಿಯಪ್ಪ, ನಿಮ್ಗೆ ಕೆಲಸ ಆಗ್ಬೇಕು. ಇಲ್ಲೂ ಇದೆ, ಅಲ್ಲೂ ಇದೆ. ಅಲ್ಲಿ ಈಗ ನಮ್ಮ KPJನಲ್ಲಿ MD ಅಲ್ಲಿ ಇದ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮತ್ತು ಏನೋ ಒಂದು ರೆವಿನ್ಯೂ ಇತ್ತಲ್ಲ, ಆ ಜವಾಬ್ದಾರಿ ಕೂಡ ಫಾಸ್ಟ್ ಆಗಬೇಕು ಅಂತ ಮಾಡಿದ್ದೇವೆ. ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ನ ಇಂಪ್ಲೀಡ್ ಮಾಡಿದ್ದಾರೆ. ಅವರು KPJನಲ್ಲಿ MDನ ಯಾರು ರೈತರು ಇಂಪ್ಲೀಡೇ ಮಾಡ್ತಿರ್ಲಿಲ್ಲ ಕೋರ್ಟಲ್ಲಿ. ಇವತ್ತು ಮೊದಲನೇ ಬಾರಿಗೆ ನಮ್ಮ ಈಗಿರೋಂಥ MD ಬಹಳ ಅವರು ಪ್ರಯತ್ನ ಮಾಡಿ ರೆವಿನ್ಯೂ ಹತ್ರ ಈಗ ಎಲ್ಲ ರೈತರು ಪೋರ್ಟಲ್ ಕೂಡ ಹಾಕಿದೆ. ಸೊ ಅದರಿಂದ ಇಲ್ಲಿದ್ರೆ ಏನು ಅನುಕೂಲ ಬೇಕು ಅಲ್ಲೂ ಮಾಡ್ತಾರೆ, ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ. ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ. ಇಲ್ಲ ಇಲ್ಲೂ 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 ಇದೆ, ನೋಡ್ತೀನಿ ಅದನ್ನ. ಇಲ್ಲೂ ಇದೆ, ಯಾರು ಹೇಳಿದ್ರು ಅನುಕೂಲ ಏನಿಲ್ಲ. ಎಲ್ಲಾ ಕಡೆ ಇದ್ದು ಇಲ್ಲೂ ಇದ್ರು ಅನುಕೂಲ ಆಗ್ತದೆ, ಬೆಂಗಳೂರು ಇದ್ದು 2 ಕಡೆನೂ ಕೆಲಸ ಮಾಡ್ಬೇಕು. ಈಗ ನಾನು ಹೇಳ್ತೀನಿ, ನಾನು ಚೀಫ್ ಮಿನಿಸ್ಟರ್ ಸಾಹೇಬರು, ಮಂತ್ರಿಗಳು ಎಲ್ಲ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ, ರೈತನ ಉಳಿಸ್ಬೇಕು.